ಹರಿಃ ಓಂ. ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲಿ ಅಥ ಷಷ್ಠೋನುವಾಕಃ. ಓಂ ಸಹನಾವವತೋ ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ 2ನೆಯ ಆನಂದವಲ್ಲಿ, ಅದರಲ್ಲಿ 6ನೆಯ ಅನುವಾಕವನ್ನು ನಾವೀಗ ವಿಚಾರ ಮಾಡಬೇಕಾಗಿದೆ. ಅದರಲ್ಲಿ 2 ಮಂತ್ರಗಳು ಆಗಿತ್ತು. ಈಗ 3ನೆಯ ಮಂತ್ರವನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದರ ಮುಂದುವರಿದ ಭಾಗವನ್ನು ಈಗ ನೋಡೋಣ. 2 ಸಾರಿ ಆ ಮಂತ್ರವನ್ನು ಹೇಳಿ ಪಾರಾಯಣ ಮಾಡಿ ನಂತರ ಅದರ ಸಂದರ್ಭವನ್ನು ನೋಡಿ ಈ ಭಾಷ್ಯ ಭಾಗವನ್ನು ಮುಂದುವರಿಸೋಣ. ಓಂ ತಸ್ಯೈಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ ಅಥಾತೋನು ಪ್ರಶ್ನಾಃ ಉತ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ. ಆಹೋ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತ. ಇದು ಆ ಮಂತ್ರ. ಈಗ ಇದು ಸಂದರ್ಭ ಏನು ವಿಚಾರ ಮಾಡ್ತಾ ಇದ್ದಾರೆ ಅಂದರೆ, ಬ್ರಹ್ಮವನ್ನ ಇದೆಯೋ ಇಲ್ಲವೋ ಎಂಬುದಾಗಿ ವಿಕಲ್ಪಿಸಿ ಬ್ರಹ್ಮವನ್ನು ಇದೆ ಎಂಬುದಾಗಿ ತಿಳಿಯಬೇಕು ಅಂತ ಹೇಳಿದ್ರು. ಕಾರಣ ಯಾತಕ್ಕೆ ಬ್ರಹ್ಮವನ್ನು ಇದೆ ಎಂಬುದಾಗಿ ತಿಳಿಯಬೇಕು ಅಂತನ್ನೋದಕ್ಕೆ ನೋಡಿ, ಶ್ರುತಿಯಲ್ಲಿ ಬ್ರಹ್ಮಕ್ಕೆ ಕಾರಣತ್ವವನ್ನು ಹೇಳಿದ್ದಾರೆ. ಹೇಗೆ? ಆಕಾಶಾದಿಗಳಿಗೂ ಕೂಡ ಅದು ಕಾರಣವಾಗಿದೆ. ಆಕಾಶ ಮುಂತಾದವುಗಳು, ಪಂಚಭೂತಾದಿಗಳು ನಮಗೆ ಅನುಭವಕ್ಕೆ ಬರ್ತಾ ಇದೆ. ಈ ಒಂದು ಕಾರ್ಯಕ್ಕೆ ಕಾರಣ ಎಂಬುದಾಗಿ ಒಂದು ಇದ್ದೇ ಇರಬೇಕು. ಆದ್ದರಿಂದ ಈ ಒಂದು ಕಾರಣ ತತ್ವ ಅಂತಕ್ಕಂಥದ್ದನ್ನು ಬ್ರಹ್ಮ ಎಂಬುದಾಗಿ ನಾವು ತೀರ್ಮಾನಿಸಬಹುದು. ಇಲ್ಲಿ ಒಂದು ವಿಚಾರ ಜ್ಞಾಪಕದಲ್ಲಿ ಇಡಬೇಕು. ಏನು ಅಂತಂದರೆ, ಹೀಗೆ ಯಾವುದೋ ಒಂದು ದೃಷ್ಟ ಲಿಂಗದಿಂದ, ಲಿಂಗ ಅಂದರೆ ಗುರುತು, ನಾವು ಕಾಣ್ತಾ ಇರತಕ್ಕಂಥ ಒಂದು ಗುರುತಿನಿಂದ ಅದರ ಮೂಲವನ್ನು ತಿಳಿಯುವುದಕ್ಕೆ ಅನುಮಾನ ಪ್ರಮಾಣ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅನುಮಾನವನ್ನು ಹೇಳುವುದಕ್ಕಾಗಿ ಈ ಶ್ರುತಿ ಇದೆಯಲ್ಲ, ತಸ್ಮಾದ್ವಾಯ ತಸ್ಮಾದ್ ಅಂತಕ್ಕಂಥದ್ದು ಅದು ಬಂದಿಲ್ಲ. ಅದು ಅನುಮಾನವನ್ನು ಹೇಳುವುದಕ್ಕಾಗಿ ಬಂದಿಲ್ಲ. ಮತ್ತೆ ಏನು? ಮತ್ತೆ ಕೇವಲ ಈ ಒಂದು ಬ್ರಹ್ಮವನ್ನ ಆಗಮ ಪ್ರಮಾಣದಿಂದ
ತಿಳಿಸಿಕೊಡುವುದಕ್ಕಾಗಿ ಬಂದಿದೆ ಅಷ್ಟೆ. ಇದನ್ನು ನಾವು ಅನುಮಾನ ಪ್ರಮಾಣ ಅಂತ ತಿಳಿಯಬಾರದು ಅಂತ ಹೇಳಿ ಅದಕ್ಕೆ ಕಾರಣತ್ವವನ್ನು ಹೇಳಿ, ಮತ್ತೆ ಅಷ್ಟೇ ಅಲ್ಲ, ಈ ಒಂದು ಕಾರಣತ್ವವನ್ನು ಹೇಳುವಾಗ ಇನ್ನೊಂದು ಮಾತು ಹೇಳಿದ್ರು. ಏನು? ಯಾವುದು ನಾಮರೂಪಗಳಿಗೆ ನಮಗೆ ತಿಳಿದು ಬರುತ್ತೋ ಅದು ನಾವು ಅದನ್ನು ಯೋಚಿಸ್ಬೋದು, ತಿಳಿಬಹುದು. ಇದು ನಾಮರೂಪಕ್ಕೆ ಗೊತ್ತಾಗುವಂಥದ್ದಲ್ಲ, ಆದ್ದರಿಂದ ಈ ಲಿಂಗದಿಂದ ನಾವು ತಿಳಿಯಬೇಕು ಅಂಥೇಳಿ ಅದಕ್ಕೂ ಕೂಡ ಆಗಮ ಪ್ರಮಾಣ ಅಷ್ಟೆ. ಈ ಆಗಮ ಪ್ರಮಾಣ ಅಂತ ಹೇಳಿ ಅದನ್ನು ಸಿದ್ಧ ಮಾಡಿ ಆಯಿತು. ಈಗ ಬ್ರಹ್ಮವನ್ನ ಇದೆ ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ಸಿದ್ಧ ಮಾಡಿದರೆ ಸಾಲದು. ಬ್ರಹ್ಮವಲ್ಲ ಇಲ್ಲ ಅಂತ ಯಾಕೆ ತಿಳಿಯಬಾರದು? ಅದಕ್ಕೂ ಉತ್ತರವನ್ನು ಹೇಳಬೇಕು, ಸಮಾಧಾನವನ್ನು ಹೇಳಬೇಕು, ಎರಡೂ ಕಡೆಯಿಂದ. ಸೊ ಹಾಗಾಗಿ ಇದು ಬ್ರಹ್ಮವನ್ನ ಇಲ್ಲ, ಬ್ರಹ್ಮವನ್ನ ಒಂದು ಪಕ್ಷ ಇಲ್ಲ ಎಂದು ನೀವು ಹೇಳುವುದಾದರೆ ಆಗ ಏನಾಗಬೇಕಾಗಿತ್ತು? ಬ್ರಹ್ಮದ ಕಾರ್ಯವಾಗಿರತಕ್ಕಂಥ ಎಲ್ಲ ಈ ನಮ್ಮ ಪ್ರಪಂಚ ಅಂತ ತೋರ್ತಾ ಇದ್ದೀರ, ಪಂಚಭೂತಾತ್ಮಕವಾಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇಲ್ಲದಿರುವಿಕೆಯಿಂದ ಅನ್ವಿತವಾಗಬೇಕಾಗಿತ್ತು. ಅಂದ್ರೆ ಏನು? ಈ ಯಾವುದಕ್ಕೂ ಕೂಡ ಅದರ ಸ್ವರೂಪ ಅಂತಕ್ಕಂಥದ್ದೇ ಇರ್ತಾ ಇರಲಿಲ್ಲ. ಯಾಕೆ? ಕಾರಣದಲ್ಲಿ ಏನು ಗುಣ ಇದೆಯೋ ಅದು ಕಾರ್ಯದಲ್ಲೂ ಕೂಡ ಅನುಸ್ಯೂತವಾಗಿ ಬರುತ್ತೆ ಎಂಬತಕ್ಕಂಥದ್ದು ಅದಕ್ಕೆ ನಮಗೆ ಆ ಒಂದು ಅನುಭವವೂ ಇದೆ, ಕಣ್ಣಿಗೂ ಕಾಣ್ತಾ ಇದೆ, ಮತ್ತೆ ತರ್ಕದಿಂದಲೂ ಗೊತ್ತಾಗುತ್ತೆ. ಕಾರಣದ ಗುಣಗಳು ಕಾರ್ಯದಲ್ಲಿ ಅನುಸ್ಯೂತವಾಗಿ ಇರಬೇಕು ಅಂತಕ್ಕಂಥ. ಹಾಗಾಗಿ ಒಂದು ವೇಳೆ ನೀವು ಬ್ರಹ್ಮವನ್ನು ಅಸತ್ತು ಎಂಬುದಾಗಿ ಹೇಳುವುದಾದರೆ ಆ ಒಂದು ಅಸತ್ತು ಅಂತ ಇದೆಯಲ್ಲ, ಅಸತ್ ಸ್ವಭಾವ ಅದು ಕಾರ್ಯದಲ್ಲೂ ಅನ್ವಿತವಾಗಿ ಬರಬೇಕಾಗಿತ್ತು. ಆಗ ಯಾವುದಕ್ಕೂ ಸ್ವರೂಪ ಅಂತಲೇ ಇರ್ತಾ ಇರಲಿಲ್ಲ. ಯಾಗ ಏನಾಗ್ತಾ ಇತ್ತು? ನಮ್ಮ ಯಾವುದು ಕಂಡು ಬರ್ತಿರಲಿಲ್ಲ, ಅನುಭವಕ್ಕೂ ಗೋಚರವಾಗ್ತಾ ಇರಲಿಲ್ಲ. ಆದರೆ ಹಾಗಿಲ್ಲ, ಎಲ್ಲ ಅನುಭವಕ್ಕೆ ಬರ್ತಾ ಇದೆ, ಗೋಚರವಾಗ್ತಾ ಇದೆ. ಆದ್ದರಿಂದ ಬ್ರಹ್ಮವನ್ನ ಇಲ್ಲ ಎಂಬುದಾಗಿ ತಿಳಿಯುವುದಕ್ಕಾಗುವುದಿಲ್ಲ ಅಂತ ಹೇಳಿ ಅದಕ್ಕೆ ಛಾಂದೋಗ್ಯ ಶ್ರುತಿಯನ್ನು ಕೂಡ ಉದ್ಧಾರ ಮಾಡಿ ಅಲ್ಲಿ ಕೂಡ ಒಂದು ಪ್ರಶ್ನಾರ್ಥಕ, ಇದು ಪ್ರಶ್ನಾನೂ ಆಗುತ್ತೆ ಮತ್ತೆ ಆಕ್ಷೇಪನೂ ಆಗುತ್ತೆ. ಹೇಗೆ? ಅಸತಃ ಕಥಂ ಅಸತಃ ಸಜ್ಜಾಯೇತ ಅಂತ ಪ್ರಶ್ನೆ ಮಾಡಿದ್ದಾನೆ. ಇಲ್ಲಿ ಕಥಂ ಅಸತಃ ಸಜ್ಜಾಯೇತ ಅಂತನ್ನುವಾಗ ಅದು ಪ್ರಶ್ನಾರ್ಥಕವಾಗಿಯೂ ತಗೋಬಹುದು, ಅದನ್ನು ಇಲ್ಲ ಆಕ್ಷೇಪಾರ್ಥವಾಗಿಯೂ ತಗೋಬಹುದು. ಏನು? ಅಸತ್ತಿನಿಂದ ಸತ್ತು ಹೇಗೆ ಹುಟ್ಟುತ್ತೆ ಅಂದರೆ ಹುಟ್ಟೋದಿಲ್ಲ ಅಂತ ಅರ್ಥ. ಅಥವಾ ಪ್ರಶ್ನಾರ್ಥಕವಾಗಿ ಅಸತ್ತಿನಿಂದ ಸತ್ತು ಹೇಗೆ ಹುಟ್ಟುತ್ತೆ ಅಂತ ಪ್ರಶ್ನಾರ್ಥಕವಾಗಿ ಬೇಕಾದ್ರೂ ತಗೋಬಹುದು. ಹೀಗೆ ಹೇಳಿ ಈ ಬ್ರಹ್ಮವನ್ನ ಇಲ್ಲ ಎಂಬುದಾಗಿ ತಿಳಿಯಬಾರದು, ಇದೆ ಎಂಬುದಾಗಿ ತಿಳಿಯಬೇಕು. ಯಾತಕ್ಕೆ? ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಕಾರಣ ಅಂತ ಇದ್ದೇ ಇರುತ್ತೆ ಅಂಥೇಳಿ ಅದಕ್ಕೆ ಉದಾಹರಣೆಯನ್ನು ಕೊಟ್ಟರು. ಏನು ಉದಾಹರಣೆ ಕೊಟ್ಟಿದ್ದು ಅಂತಂದ್ರೆ ನೋಡಿ, ಅದು ಈ ಒಂದು ಘಟ ಮತ್ತೆ ಅಂಕುರಕ್ಕೆ ಮಣ್ಣು ಮತ್ತು ಬೀಜ ಕಾರಣ ಅಂತ ಹೇಳಿದ್ರು. ಘಟಕ್ಕೆ ಮಣ್ಣು ಕಾರಣ, ಅಂಕುರಕ್ಕೆ ಬೀಜ ಕಾರಣ ಅಂತ ಹೇಳಿದ್ರು. ಈಗ ಏನ್ ಮಾಡ್ತಾ ಪ್ರಕೃತ ಇವತ್ತಿನ ಭಾಗ ಏನು, ಇದರ ಮೇಲೆ ಆಕ್ಷೇಪ ಮಾಡ್ತಾ ಇದ್ದಾನೆ ಪೂರ್ವ ಪಕ್ಷಿ. ನೋಡಿ, ಏನಾದರೂ ಒಂದು ಮಾತನ್ನು ಹೇಳಿದ್ರೆ ಆ ಎದುರ ಪಕ್ಷದಲ್ಲಿರ್ತಾರಲ್ಲ ಅವ್ರು ಸಾಮಾನ್ಯದವರಲ್ಲ, ಏನೋ ಒಂದು ಪಾಯಿಂಟ್ ಹಿಡಿದುಬಿಟ್ಟು ಆಕ್ಷೇಪಣೆ ಮಾಡಿಬಿಡ್ತಾರೆ. ಇಲ್ಲಿ ಏನು ಹೇಳಿದ್ರು ಆ ಪೂರ್ವ ಪಕ್ಷಿ ಎದ್ದ, ನೋಡಿ ಸ್ವಾಮಿ, ನೀವು ಹೇಳಿದ್ರಿ ಏನಂತ, ಈ ಒಂದು ಕಾರ್ಯ ಅಂತ ನಮಗೆ ಕಾಣ್ತಾ ಇದ್ದ ಮೇಲೆ ಅದಕ್ಕೆ ಕಾರಣ ಅಂತ ಒಂದು ಇರಬೇಕು ಅಂತ ಹೇಳಿದ್ರಿ. ಅದು ನೀವು ಹೇಳುವಂತೆ ತೆಗೆದುಕೊಂಡರೂ ಕೂಡ
ಏನಾಗುತ್ತೆ ಆವಾಗ? ಏನಪ್ಪ ಆಗುತ್ತೆ? ಹೇಳ್ತೇವೆ ಕೇಳಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಇವಾಗ. ಇವತ್ತಿನ ಭಾಗ ಅದು ನೋಡ್ರಿ. ತದ್ಯದಿ ಹೃದ್ಬೀಜಾದಿವತ್ ಕಾರಣಂ ಸ್ಯಾತ್ ಅಚೇತನಂ ತರ್ಹಿ. ಈಗ ಈ ಒಂದು ಕಾರ್ಯಕ್ಕೆ ಕಾರಣ ಯಾವುದು? ಕಾರ್ಯ ಅಂತಕ್ಕಂಥದ್ದು ಪ್ರಪಂಚ. ಕಾರಣ ಯಾವುದಾದ್ರೂ ಕಾರಣ ಇಲ್ಲಿ ಬ್ರಹ್ಮ ಅಂತೇನು ಹೇಳೋದು ಬೇಡ. ಕಾರಣ ಕಾರಣ ಏನಾಗಿರಬೇಕು? ನೀವು ಹೇಳಿದ್ರಿ ಮೃದ್ಬೀಜಾದಿವತ್ತು ಅಂತಂತ. ಆದರೆ ಮಣ್ಣು ಮತ್ತೆ ಬೀಜ ಸ್ವಾಮಿ ಚೇತನವೋ ಅಚೇತನವೋ ಅದು ಹೇಳಿ. ಓಹೋ, ಇದೇನಪ್ಪ ಇದು? ಇದು ಅಚೇತನ. ಮಣ್ಣು ಮತ್ತೆ ಬೀಜ ಚೇತನವಾಗುವುದಕ್ಕೆ ಸಾಧ್ಯವೇನಪ್ಪ? ಅಚೇತನ. ಹಾಗಬೇಕು. ಹಾಗಾಗಿ ಈಗ ನೀವು ಪ್ರಪಂಚವನ್ನ ಕಾರ್ಯ ಅಂತ ಹೇಳಿ ಅದಕ್ಕೆ ಕಾರಣ ಹೇಗೆ ಘಟಕ್ಕೆ ಮಣ್ಣು ಕಾರಣವೋ ಹಾಗೆ ಈ ಬ್ರಹ್ಮ ಕಾರಣವಾಗಿದೆ ಅಂತ ಹೇಳಿದ್ರೆ ಆವಾಗೇನಾಯಿತು? ಈ ಮಣ್ಣಿನಂತೆ ಬ್ರಹ್ಮವೂ ಕೂಡ ಏನಾಯಿತು? ಅಚೇತನ ಎಂದು ಹೇಳಿದ ಹಾಗಾಯಿತು. ಅದು ನಿಮ್ಮ ಒಪ್ಪಿಗೆನಾ ಸ್ವಾಮಿ ಅಂದ. ಅಲ್ಲಿ ಇವನ್ನೇ ಅರ್ಥ ನೋಡಿ. ಆ ದೃಷ್ಟಾಂತ ಇಷ್ಟ ಅಂತ ಎಲ್ಲ ಹೊಂದೋದಿಲ್ಲ. ಆ ದೃಷ್ಟಾಂತ ಬಿಟ್ಬಿಡಿ. ದೃಷ್ಟಾಂತ ಹೊಂದೋದಿಲ್ಲ. ದೃಷ್ಟಾಂತ ಹೊಂದೋದಿಲ್ಲ ನಿಮ್ಮ ಸಿದ್ಧಾಂತನೂ ಸರಿ ಇಲ್ಲ ಅಂತ ಹೇಳುವುದು ಅವನ ಭಾವ. ಅವನು ಅದನ್ನು ಹೇಳ್ತಾ ಇದ್ದಾನೆ. ಅದು ಅಚೇತನ ಅಂತ ಆಗೋಯ್ತಲ್ಲ ಸ್ವಾಮಿ. ಯಾಕೆ? ಮಣ್ಣು ಅಚೇತನ, ಬೀಜ ಅಚೇತನ. ಅದನ್ನ ಕಾರಣ ಅಂತ ಹೇಳ್ತಾ ಇದ್ದೀರಿ ನೀವು, ಅದರಂತೆ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳ್ದ. ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ, ಇಲ್ಲಪ್ಪ, ಆ ಥರ ಇಲ್ಲ. ಯಾತಕ್ಕೆ ಅಂದರೆ ಒಂದು ವಿಶೇಷವನ್ನು ಹೇಳ್ತಾ ಇದ್ದಾರೆ. ಕಾಮಯಿತೃತ್ವಾತ್. ಕಾಮಯಿತೃ ಕಾಮ ಅಂದರೆ ಇಚ್ಛೆ. ಇಚ್ಛೆಗೆ ಇವನು ಕರ್ತೃವಾಗಿದ್ದಾನೆ. ಅಂದ್ರೇನು? ಇಚ್ಛಾಕರ್ತೃ, ಇಚ್ಛಾಕರಣವನ್ನು ಮಾಡುವವನು ಅಂತ. ಈಗ ಒಂದು ಇಚ್ಛೆ ಮಾಡಬೇಕಾದರೆ, ಇಚ್ಛಿಸಬೇಕಾದರೆ ಅದಕ್ಕೆ ಕರ್ತೃವಾಗಿರ್ತಕ್ಕಂಥ ಅವನು ಚೇತನವಾಗಿರಬೇಕು, ಅಚೇತನವಾಗಿರ್ಬೇಕಪ್ಪ? ಅಲ್ಲ ಸ್ವಾಮಿ, ಇಚ್ಛಿಸಬೇಕಾದರೆ ಅವನು ಚೇತನವಾಗಿ ಇದ್ದೇ. ಅಚೇತನಕ್ಕೆ ಇಚ್ಛೆ ಹೇಗಾಗಿ ಸಾಧ್ಯ ಆಗುತ್ತೆ? ಆಗೋದಿಲ್ಲ. ಚೇತನವಾಗಿ ಇರಬೇಕು. ಆದರೆ ಈ ನೀವು ಇಚ್ಛಿಸಿದನು ಅಂತ ಹೇಗೆ ಹೇಳ್ತಾ ಇದ್ದೀರಿ ಅಂತ ಕೇಳಿದ. ಅದಕ್ಕೆ ಶ್ರುತಿ ಇದೆಯಲ್ಲಪ್ಪ, ಸೋಕಾಮಯತ ಬಹುಸ್ಯಾಂ ಪ್ರಜಾಯೇತಿ ಅಂತ ಅವನು ಇದೆಯಲ್ಲ. ಸೋಕಾಮಯತ ಸಹ ಅಕಾಮಯತ. ಅಕಾಮಯತ ಇಚ್ಛಿಸಿದನು. ಅಕಾಮಯತ ಅಂದರೆ ಅದು ಈ ಭೂತಕಾಲದ ಪ್ರಯೋಗ. ಅದು ಇಚ್ಛಿಸಿದನು. ಇಚ್ಛೆ ಯಾರಿಗೆ ಸಾಧ್ಯ? ಚೇತನಕ್ಕೋ ಅಚೇತನಕ್ಕೋ? ಹಾಗಾಗಿ ಕಾರಣಕ್ಕೆ ಇಚ್ಛಿಸಿದನು ಎಂಬತಕ್ಕಂತಹ ಲಕ್ಷಣವನ್ನು ಹೇಳಿರುವುದರಿಂದ ಕಾರಣ ಈ ಒಂದು ಮಣ್ಣು ಮತ್ತೆ ಬೀಜದಂತೆ ಅಚೇತನವಾಗುವುದಕ್ಕೆ ಸಾಧ್ಯವಿಲ್ಲ. ಅದು ದೃಷ್ಟಾಂತ. ದೃಷ್ಟಾಂತ ಏನು? ಎಷ್ಟು ತಗೋಬೇಕು ಅಷ್ಟು ಮಾತ್ರ ತಗೋಬೇಕು. ಏನು ತಗೋಬೇಕಲ್ಲಿ? ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾರಣ ಇದೆ ಅಂತ ಅಷ್ಟನ್ನು ಮಾತ್ರ ತಗೊಳ್ಬೇಕೇ ಹೊರತು ಬೀಜ ಅಂತ ಹೇಳಿದ ಮಾತ್ರಕ್ಕೆ, ಆ ಬೀಜ ಮಣ್ಣು ಅಂತ ಹೇಳಿದ ಮಾತ್ರಕ್ಕೆ ಅದರ ಎಲ್ಲ ಪ್ರಾಪರ್ಟೀಸ್ ಅಂತ ಏನು ಹೇಳ್ತೀವಿ, ಲಕ್ಷಣಗಳು, ಅದನ್ನೆಲ್ಲ ತಗೊಳಕ್ಕಾಗತ್ತಾ? ಇಲ್ಲಪ್ಪ. ದೃಷ್ಟಾಂತ ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಬೇಕು. ನಮ್ಮ ವಿವಕ್ಷಿತಾಂಶ ಏನು? ಕಾರ್ಯ ಆದಮೇಲೆ ಒಂದು ಕಾರಣ ಇರಬೇಕು ಅಂತ ದೃಷ್ಟಾಂತ ಅಷ್ಟೆ. ಆದ್ದರಿಂದ ಬ್ರಹ್ಮ ಅಂತ ಅನ್ನೋದು ಇರಬೇಕು ಅಂತಂತ. ಬ್ರಹ್ಮ ಇರುವುದು, ಇರ್ತಕ್ಕಂಥ ವಸ್ತು, ಸತ್ಪದಾರ್ಥ ಅಂತ ಹೇಳುವುದು ನಮ್ಮ ಉದ್ದೇಶ. ನೀನು ಅದನ್ನು ದೃಷ್ಟಾಂತ ತಗೊಂಬಿಟ್ಟು ಮಣ್ಣು ಬೀಜ ಅಂದ್ಬಿಟ್ಟು ಓಹೋ ಅಚೇತನ ಅಂದ್ಬಿಟ್ರೆ ಎಷ್ಟು ತಗೋಬೇಕು ಅಷ್ಟು ಮಾತ್ರ ತಗೋಬೇಕಣಯ್ಯ. ದೃಷ್ಟಾಂತ ಅಂದರೆ ಹಿಂದೆ ಬೇಕಾದಷ್ಟು ಹೇಳಿದ್ವಿ ನಾವು. ಈ ಬಾಲಕ ಸಿಂಹದಂತೆ ಇದ್ದಾನೆ ಅಂದರೆ ಸಿಂಹದ ಶೌರ್ಯ ಇದೆ ಅವನಲ್ಲಿ ಅಂತ ಅರ್ಥ ಅಷ್ಟೇ ಹೊರತು ಅವನು ಬಾಲ ಇದೆ, ಜುಟ್ಟಿದೆ ಅಂತ ಅರ್ಥನಾ? ಹಾಗೆ ಅಂತ ಹೇಳ್ಬಿಟ್ಟು ಕಾಮಯಿತೃತ್ವ ಅದು ಇಚ್ಛಾಕರ್ತೃ ಆಗಿರಲಿಲ್ಲ. ಮತ್ತು ನಹಿ ಕಾಮಯಿತೃ ಅಚೇತನಂ ಅಸ್ತಿ ಲೋಕೆ. ಲೋಕದಲ್ಲಿ ಎಲ್ಲೂ ಕೂಡ ಕಾಮಯಿತೃ
ಯಾವನು ಇಚ್ಛಾಕರ್ತೃವಾಗಿರುತ್ತಾನೋ, ಯಾವನು ಇಚ್ಛಿಸುವುದು ಇಚ್ಛೆ ಎಂಬ ಕ್ರಿಯೆಯನ್ನು ಮಾಡ್ತಾ ಇರ್ತಾನೋ, ಕ್ರಿಯೆ ಮಾಡಬೇಕಾದ್ರೆ ಏನಾಗಿರ್ಬೇಕು ಅವನು? ಚೇತನವೋ ಅಚೇತನವೋ? ಯಾವ್ದಾರು ಅಚೇತನದಿಂದ ಕ್ರಿಯೆ ಸಾಧ್ಯನಾ? ಒಂದು ಆ್ಯಕ್ಷನ್ ಅಂತ ಆಗಬೇಕಾದ್ರೆ ಅದು ಏನಾಗಿರ್ಬೇಕು? ಚೇತನ ಆಗಿರ್ಬೇಕದು ಅಂತ ಹೇಳಿ ಏನಾಗಿರಬೇಕು? ಅದಕ್ಕೆ ಕಾಮ ಇದ್ರು, ಇದು ಇಚ್ಛಿಸಿದನು ಅಂತ ಇದೆ. ಆ ಇಚ್ಛಿಸಿದನು ಅಂತ ಹೇಳಿರೋದ್ರಿಂದ ಅದು ಅಚೇತನವಾಗುವುದಕ್ಕೆ ಸಾಧ್ಯವಿಲ್ಲ. ಎಲ್ಲೂ ಕೂಡ ಕ್ರಿಯೆಯನ್ನು ಮಾಡುವವನು ಅಚೇತನ ಎನ್ನುವುದು ನಮಗೆ ಕಂಡಿಲ್ಲ. ಮತ್ತು ಸರ್ವಜ್ಞಂ ಬ್ರಹ್ಮ ಇತ್ಯವೋಚಾಮ. ಮತ್ತು ಆ ಬ್ರಹ್ಮವನ್ನ ನಾವು ಸರ್ವಜ್ಞ ಅಂತ ಹೇಳಿದ್ದೇವೆ. ಆದ್ದರಿಂದ ಏನು? ಅವನು ಇಚ್ಛಿಸಿದನು ಅಂತ ಅನ್ನುವುದು ಸರಿಯಾಗಿದೆ. ಸರ್ವಜ್ಞನಿಗೆ ತಾನೇ ಇಚ್ಛೆ ಅಂತಕ್ಕಂಥ ಪ್ರಾಪ್ತವಾಗುತ್ತೆ. ಇಚ್ಛೆ ಪ್ರಾಪ್ತವಾಗಬಹುದು, ಆದರೆ ಅದು ಕಾರ್ಯಗತವಾಗೋದಕ್ಕೇನು ಆ ಸರ್ವಜ್ಞತ್ವ ಅಂತ ಬೇಕು. ಯಾವುದೋ ಒಂದು ಇಚ್ಛೆ ಮಾಡ್ದ, ಏನು ವಿಮಾನ ಸೃಷ್ಟಿ ಮಾಡಬೇಕು ಅಂತ ಒಬ್ಬ ಮಾಡ್ದ. ವಿಮಾನ ಮಾಡಬೇಕಾದ್ರೆ ಅವನು ವಿಮಾನದ ಸ್ವರೂಪ, ಅದು ಲಕ್ಷಣ, ಎಲ್ಲ ಇಂಜಿನಿಯರಿಂಗ್ ಆಸ್ಪೆಕ್ಟ್ ಅಂತ ಹೇಳ್ತಾರಲ್ಲ, ಅವೆಲ್ಲ ಗೊತ್ತಿರ್ಬೇಕು ತಾನೆ. ಹಾಗೆ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟವನಿಗೆ ಅದೆಲ್ಲವೂ ಗೊತ್ತಿರಬೇಕು. ಹಾಗಾಗಿ ಅವನು ಸರ್ವಜ್ಞ ಅಂತ ಹೇಳಿದ್ವಿ. ಅದು ನಾವು ಹೇಳಿದ್ವಿ ಅಂತ ಹೇಳಿಬಿಟ್ಟು ಆದ್ದರಿಂದ ಅವನು ಸರ್ವಜ್ಞ ಎಂದು ಹೇಳಿರುವುದರಿಂದ ಏನಾಯಿತು? ಅತಃ ಕಾಮಯಿತೃತ್ವ ಉಪಪತ್ತಿ. ಅವನು ಯೋಚಿಸಿದನು ಎನ್ನುವುದು ಸರಿಯಾಗಿದೆ. ಯಾಕೆಂದರೆ ಸಮರ್ಥ, ಅವನು ಸರ್ವಜ್ಞ, ಸಮರ್ಥ. ಪ್ರಪಂಚವನ್ನ ಸೃಷ್ಟಿ ಮಾಡುವುದಕ್ಕೆ ಅವನಿಗೆ ಶಕ್ತಿ ಇದೆ, ಎಲ್ಲ ಸ್ವರೂಪ ಗೊತ್ತವನಿಗೆ. ಆದ್ದರಿಂದ ಅವನು ಇಚ್ಛೆ ಮಾಡ್ದ, ಸರಿಯಾಗಿದೆ ಅಂತ ಹೇಳಿದ್ರು. ಮತ್ತು ಮುಂದೆ ಹೇಳ್ತಾರೆ, ಓಹೋ, ಹಾಗಾದರೆ ಸ್ವಾಮಿ ಗೊತ್ತಾಯ್ತು ಬಿಡಿ, ಈ ಇಚ್ಛೆ ಕಾಮ ಅಂತ ಏನಿದೆ, ಪಾಪ ನಿಮ್ಮ ಬ್ರಹ್ಮ ಅದಕ್ಕೆ ವಶನಾಗಿ ಬಿಟ್ಟಿದ್ದಾನೆ. ಯಾಕೆ? ಏನು ಇಚ್ಛೆ ಆಗುತ್ತೋ ಅದರಂತೆ ಅವನು ಮಾಡ್ತಾನೆ. ಅವನು ಇಚ್ಛೆಗೆ ವಶನಾಗಿದ್ದಾನೆ. ನಾವೆಲ್ಲ ಹಾಗೇನೆ ಇಚ್ಛೆಗೆ ವಶವಾಗಿ ನಾವು ಅದನ್ನು ನಿರ್ವಹಿಸ್ತೇವೆ. ಹಾಗೆ ಅವನು ಆ ಇಚ್ಛೆಗೆ, ಕಾಮಕ್ಕೆ ವಶನಾಗಿದ್ದಾನೆ ಅಂತ ಆಯ್ತಲ್ಲ. ಅಂದರೆ ನೋಡಿ, ಎಷ್ಟೆಷ್ಟು ಆಕ್ಷೇಪಣೆಗಳು ಹಾಕ್ತಾರೆ ಇದು. ಅದು ಹಾಗಲ್ಲಪ್ಪ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ. ಏನು ನೋಡಿ, ಕಾಮಯಿತೃತ್ವಾತ್ ಅಸ್ಮದಾದಿವತ್ ಅನಾಪ್ತ ಕಾಮಂ ಇತಿ ಚೇತ್. ನೋಡಿ ಸ್ವಾಮಿ, ಅವರು ಇಚ್ಛಿಸಿದನು ಅಂತ ಹೇಳಿದ್ರಿ. ಇಚ್ಛಿಸಿದನು ಅಂತನ್ಬೇಕಾದ್ರೆ ನಮ್ಮ ಒಂದು ದೃಷ್ಟಾಂತವನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಇಚ್ಛೆ ಮಾಡ್ತೇವೆ, ಹೌದು ತಾನೆ? ಇಚ್ಛೆ ಯಾವುದರ ಬಗ್ಗೆ ಮಾಡ್ತೇವೆ? ನಮ್ಮಲ್ಲಿ ಯಾವುದು ಇಲ್ಲವೋ, ನಮಗೆ ಯಾವುದು ಬೇಕಾಗಿದೆಯೋ ಅದರ ಬಗ್ಗೆ ಇಚ್ಛೆ ಮಾಡ್ತೇವೆ. ದುಡ್ಡು ನನ್ನ ಹತ್ರ ಸ್ವಲ್ಪ ಇದೆ, ಏನು ನನಗೆ ಇನ್ನೂ ಜಾಸ್ತಿ ಬೇಕಾಗಿದೆ, ನಾನು ಇಚ್ಛೆ ಮಾಡ್ತೇನೆ, ದುಡ್ಡು ಬೇಕು ಅಂತ ಇಚ್ಛೆ ಮಾಡ್ತೇನೆ. ವಿದ್ಯೆ, ಏನಪ್ಪ ನನಗೆ ಸ್ವಲ್ಪ ಒಂದೇ ಶಾಸ್ತ್ರವನ್ನು ಬರತಕ್ಕಂಥದ್ದು, ಇನ್ನೊಂದಷ್ಟು ಶಾಸ್ತ್ರವನ್ನು ಕಲಿಯಬೇಕು ಅಂತ ಇಚ್ಛೆ ಆಯಿತು. ಇನ್ನೊಂದಷ್ಟು ಶಾಸ್ತ್ರಗಳು ನನ್ನಲ್ಲಿ ಇಲ್ಲ, ಆದ್ದರಿಂದ ನಾನು ಇಚ್ಛೆ ಮಾಡ್ತೇನೆ. ಅಲ್ಲಿ ಏನಾಯಿತು? ನನ್ನಲ್ಲಿ ಇಲ್ಲದಿರುವುದನ್ನು ಇಚ್ಛೆ ಮಾಡ್ತೇನೆ ಅಂತಾಯಿತು. ನಾವು ಸಾಮಾನ್ಯರಲ್ಲಿ ಅದಕ್ಕೆ ಇಲ್ಲದಿರುವುದು ಅಂತ ಅನ್ನೋದಕ್ಕೇನು ಅಂದರೆ ಅನಾಪ್ತ ಕಾಮ. ಆಪ್ತ ಕಾಮ ಅಂದರೆ ಕಾಮಗಳೆಲ್ಲ ಕಾಮಗಳೆಲ್ಲ ಇರ್ತಕ್ಕಂಥವನು. ಅನಾಪ್ತ ಕಾಮ ಅಂದರೆ ಇಲ್ಲದೆ ಇರ್ತಕ್ಕಂಥವನು. ಅಲ್ಲಿಗೆ ನೀವು ಸರ್ವಜ್ಞ ಅಂತ ಹೇಳಿದ್ರಿ, ಸರ್ವಶಕ್ತ ಏನೋ ಹೇಳಿದ್ರಿ, ಹೇಳಿಬಿಟ್ಟು ಇವನನ್ನು ಈ ಕಾಮಕ್ಕೆ ವಶನಾಗಿದ್ದಾನೆ, ಅವನು ಯೋಚಿಸಿದನು, ಅದಕ್ಕೆ ಕ್ರಿಯೆ ಆಯಿತು ಅವನಿಗೆ ಅಂತ ಹೇಳಿಬಿಟ್ರೆ ಅವನು ಅನಾಪ್ತ ಕಾಮ ಅಂತ ಆಗ್ಬಿಟ್ರಲ್ಲ. ಅವನಿಗೆ ಯಾವುದೋ ಒಂದು ಇಲ್ಲ ಅವನ ಹತ್ರ, ಅದಕ್ಕೆ ಇಚ್ಛೆ ಮಾಡ್ತಾ ಇದ್ದಾನೆ ಅಂತ ಆಗೋಯ್ತಲ್ಲ. ಅದು ಯಾಕೆ? ನಮ್ಮಂತೆ ಅವನು ಆಗ್ಬಿಟ್ಟ. ನಾವು ಅಷ್ಟೇ, ನಮ್ಮದಿಲ್ಲ ಇಚ್ಛೆ ಮಾಡ್ತೇವೆ, ಹಾಗೆ ಅವನು ಯಾವುದೋ ಇಲ್ಲ ಇಚ್ಛೆ ಮಾಡ್ತಾರೆ ಅಂತ ಆಗೋಯ್ತಲ್ಲ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅವನು ಖಂಡಿತವಾಗಿಯೂ ಕೂಡ ಅನಾಪ್ತ ಕಾಮನಲ್ಲ, ಅವನು ಆಪ್ತ ಕಾಮನೇ ಹೌದು. ಅದೇ ಸ್ವಾಮಿ, ಆಪ್ತ ಕಾಮ ಆಗ್ಬಿಟ್ರೆ ಎಲ್ಲ ಕಾಮಗಳನ್ನು ಕೂಡ ಅವನು ಹೊಂದಿರ್ಬೇಕು ತಾನೆ. ಎಲ್ಲ ಕಾಮಗಳು ಹೊಂದಿದ ಮೇಲೆ ಯಾವ ಕಾಮದ ಬಗ್ಗೆ ಅವನು ಇಚ್ಛೆ ಆಗಬೇಕು? ಯಾವುದೂ ಇಲ್ಲ, ಇಚ್ಛೆ ಆಯಿತು ಅಂತ ಹೇಳ್ತಾ ಇದ್ದೀರಿ ಅಂತಂದರೆ ಇಲ್ಲಪ್ಪ, ಅವನು ಆಪ್ತ ಕಾಮನೇ.
ಸ್ವಾಮಿ ಅಂದರೆ ಸ್ವಾತಂತ್ರ್ಯ, ಅವನು ಸ್ವತಂತ್ರನಪ್ಪ. ಎಲ್ಲವೂ ಕೂಡ ಅವನಲ್ಲಿ ಇದೆ, ಎಲ್ಲ ಕಾಮಗಳಲ್ಲೂ ಇದೆ, ಆ ಕಾಮಗಳು ಇವೆ. ಅಂದರೆ ಏನು ಇಲ್ಲಿ ಅರ್ಥ? ಆಪ್ತ ಕಾಮ ಅಂತಂದರೆ ಇಲ್ಲಿ ಇಲ್ಲಿ ಹೇಳಿಲ್ಲ, ಅದನ್ನ ಮುಂದೆ ಹೇಳ್ತಾರೆ ಅದನ್ನ. ಆಪ್ತ ಕಾಮ ಅಂದರೆ ಪ್ರಪಂಚದಲ್ಲಿ ಎಷ್ಟು ಕಾಮಗಳಿವೆ ಎಲ್ಲವೂ ಕೂಡ ಅವನ್ನು ಪಡೆದುಕೊಂಡು ಬಿಟ್ಟಿದ್ದಾನೆ ಅಂತ ಅರ್ಥವಲ್ಲ. ಯಾಕೆಂದರೆ ಪ್ರಪಂಚದಲ್ಲಿ ಇಷ್ಟು ಕಾಮಗಳಿವೆ ಎಂಬುದಾಗಿ ಪಟ್ಟಿ ಮಾಡಿ ಹೇಳುವುದಕ್ಕೆ ಯಾವೊಬ್ಬನಿಂದಲೂ ಸಾಧ್ಯವಾಗೋದಿಲ್ಲ. ಹೌದ್ ತಾನೆ? ಒಬ್ಬನ ಕಾಮನೇ ಆಗೋದಿಲ್ಲ. ನಾವು ಇನ್ನು ಇಷ್ಟು ಜನ ಪ್ರಾಣಿಗಳ ಕಾಮಗಳನ್ನು ಎಷ್ಟಿದೆ ಅಂತ ಪಟ್ಟಿ ಮಾಡೋ ಸಾಧ್ಯನಾ? ಸಾಧ್ಯವೇ ಇಲ್ಲ. ಹಾಗಾದರೆ ಮತ್ತೇನರ್ಥ ಅಂದರೆ ಆಪ್ತ ಕಾಮ, ಆಪ್ತ ಕಾಮ ಅಂತಂದರೆ ಎಷ್ಟೆಷ್ಟು ಕಾಮಗಳು ಇದೆ ಪಟ್ಟಿ ಮಾಡೋ ಸಾಧ್ಯ ಇಲ್ಲ. ಇರತಕ್ಕಂಥ ಎಲ್ಲ ಕಾಮಗಳು ಕೂಡ, ಇಚ್ಛೆಗಳು ಕೂಡ ತನಗಿಂತ ಭಿನ್ನವಾಗಿ ಇಲ್ಲ ಎಂಬುದಾಗಿ ತಿಳಿದುಕೊಳ್ಳುವುದು ಅಷ್ಟೆ. ಯಾವಾಗ ತನಗಿಂತ ಭಿನ್ನವಾಗಿ ಇಲ್ಲ ಅಂತ ಆಯಿತು, ಆಪ್ತ ಕಾಮನೆ. ತನಗಿಂತ ಭಿನ್ನವಾಗಿ ಇಲ್ಲದೆ ಇದ್ಮೇಲೆ ಪಡ್ಕೊಳ್ತಕ್ಕಂಥದ್ದೇನಿದೆ? ತಾನೇ ಆಗಿದ್ದಾನೆ, ಪಡ್ಕೊಳ್ಬೇಕಾದ್ರೆ ತಾನೇ. ಸಂಪತ್ತು, ಐಶ್ವರ್ಯ, ಐಶ್ವರ್ಯನೇ ಅವನು. ಹೌದ್ ತಾನೆ? ಇವಾಗ ನಮಗಾದರೆ ಇಲ್ಲಪ್ಪ, ನನ್ನ ಹತ್ರ ಎಷ್ಟಿದೆ ದುಡ್ಡು, ನನ್ನ ಹತ್ರ 10 ಕೋಟಿ ಇದೆ ಯಾಕಂದ್ರೆ ನಾನು ಎಷ್ಟು ಮಾಡ್ಬೇಕದನ್ನ 100 ಕೋಟಿ ಮಾಡಬೇಕು ಇದೆ. ಇನ್ನು ಆಪ್ತ ಕಾಮ ಅವನು ಹೇಗಿದೆ? 100 ಕೋಟಿ, 1000 ಕೋಟಿ, ಲಕ್ಷ ಕೋಟಿ, ಅಯ್ಯೋ ಎಣಿಸೋಕ್ಕಾಗೋದಿಲ್ಲ, ಎಷ್ಟು ಹೇಳೋಣ. ಅಂದರೆ ಹಾಗಲ್ಲ, ತನಗಿಂತ ಭಿನ್ನವಾಗಿ ಸಂಪತ್ತು ಅಂತಕ್ಕಂಥದ್ದು ಇಲ್ಲ. ತಾನೇ ಸಂಪತ್ತಿನ ಸ್ವರೂಪ ತಿಳ್ಕೊಳ್ಬೋದು. ಉದಾಹರಣೆಗೆ ಇದೆ ನಮ್ಮ ಹತ್ರ, ಯಾವುದು? ಸಾಕ್ಷಾತ್ ಮಹಾಲಕ್ಷ್ಮಿ. ಅವಳು ಯಾರು? ಸಂಪತ್ತಿನ ಅಧಿದೇವತೆ. ಅವಳು ಏನು? ಎಲ್ಲ ಸಂಪತ್ತು ಕೂಡ ಅವಳಲ್ಲಿ ಇವೆ. ಅಂದ್ರೆ ಏನರ್ಥ? ಓ, ನಮ್ಮೆಲ್ಲ ಎಷ್ಟು ಕೋಟಿ ಇರ್ಬೋದು ಲಕ್ಷ್ಮಿ ಹತ್ರ ಅಂತ ಮಾಡೋಕ್ಕಾಗತ್ತಾ? ಹಾಗಲ್ಲ ಲೆಕ್ಕ. ಅಂದರೆ ಲಕ್ಷ್ಮಿಯೇ ಸಂಪತ್ ಸ್ವರೂಪಳಾಗಿದ್ದಾಳೆ ಅಷ್ಟೇ. ಎಷ್ಟಾರೋ ಹಾಕ್ಕೊಳ್ಳಿ ನೀವು. ಹಾಗೆ ಇಲ್ಲಿ ಈ ಸ್ವರೂಪ ಆಗಿದೆ. ಸ್ವಾತಂತ್ರ್ಯ ಇದೆ. ಯಾವ್ದು ಬೇಕೋ ತಗೋತಾನೆ, ಯಾವ ಬೇಕಾದನ್ನು ಬಿಡ್ತಾನೆ. ಬಿಟ್ಟು ಇಚ್ಛೆ ಮಾಡ್ತಾನೆ. ಸ್ವಾತಂತ್ರ್ಯ ಪ್ರತಿಯೊಂದಕ್ಕೂ ಅವನಿಗೆ ಅಂಥೇಳಿ. ಯಥಾ ಅನ್ಯ ಕಾಮಾದಿದೋಷ ಪ್ರವರ್ತಯಂತಿ ನ ತಥಾ ಬ್ರಹ್ಮಣ ಪ್ರವರ್ತಕ ಕಾಮ. ಹಾಗಾಗಿ ನಮ್ಮ ಲೌಕಿಕ ನಾಮಗಳೆಲ್ಲರೂ ನಮ್ಮ ವಿಚಾರದಲ್ಲಿ ಹೇಗಾಗಿದೆ? ಆ ಕಾಮಗಳು ನಮ್ಮನ್ನು ಆಳ್ತಾ ಇವೆ, ನಾವು ಅದನ್ನು ಆಳ್ತಾ ಇಲ್ಲ, ಅವು ನಮ್ಮನ್ನು ಆಳ್ತಾ ಇವೆ. ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೇವೆ. ಆ ತರಹ ನ ತಥಾ ಬ್ರಹ್ಮಣ ಪ್ರವರ್ತಕ. ಅದು ಹಾಗೆ ಬ್ರಹ್ಮವನ್ನು ಕಾಮಗಳು ಪ್ರವರ್ತಿಸುವುದಿಲ್ಲ, ಅವನನ್ನು ವಶವನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಯಾಕೆ? ಅವನ ಸ್ವರೂಪ ಅವನೇ. ಅದು ತನ್ನನ್ನೇ ತಾನು ವಶ ಮಾಡಿಕೊಳ್ಳುವುದು ಎಲ್ಲರೂ ಹೊಂದುತ್ತಾ? ಹೊಂದೋದಿಲ್ಲ. ಎಲ್ಲ ಕಾಮಗಳು ಅವನ ಸ್ವರೂಪವೇ. ಅದನ್ನೇ ಅವನ ವಶ, ತನ್ನನ್ನೇ ತಾನು ವಶ ಮಾಡ್ಕೊಂಬಿಟ್ಟ ಹೇಗೆ ಹೊಂದುತ್ತೆ? ಹೊಂದೋದಿಲ್ಲ. ಹಾಗೆ ನಮ್ಮ ಲೌಕಿಕರಲ್ಲಿರೋ ಹಾಗೆ ಕಾಮಾದಿಗಳು ಆ ಬ್ರಹ್ಮನನ್ನ ವಶ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ನತ ಕಥಂ ಮತ್ತು ಹೇಗೆ ಅಂತಂದರೆ, ಕಥಂತರ ಹೇಗೆ ಅಂತಂದರೆ ಸತ್ಯಜ್ಞಾನ ಲಕ್ಷಣ ಸ್ವಾತ್ಮಭೂತತ್ವಾತ್ ವಿಶುದ್ಧ. ಅಂದ್ರೇನು? ಈ ಒಂದು ಸತ್ಯಜ್ಞಾನ ಲಕ್ಷಣ, ಈ ಎಲ್ಲ ಕಾಮಗಳು ಪ್ರಪಂಚ ಅಂತ ಏನಿದೆ ಇವೆಲ್ಲವೂ ಕೂಡ ಏನಾಗಿದೆ? ಸ್ವಾತ್ಮಭೂತತ್ವಾತ್, ತನ್ನದೇ ಸ್ವರೂಪ ಆಗಿರುವುದರಿಂದ ಎಲ್ಲವೂ ಕೂಡ ಅವನೇ. ಅವನು ಬಿಟ್ಟು ಬೇರೆ ಏನು ಸಂಪತ್ತು ಇಂಥ ಪ್ರಪಂಚ ಅಂತಕ್ಕಂಥದ್ದೇ ಇಲ್ಲ, ತಾನೇ ಆಗಿದ್ದ. ಇದು ಹೇಗೆ ಗೊತ್ತಾಗುತ್ತೆ? ತದೇವ ಸೌಮ್ಯೇದಮಗ್ರ ಆಸೀದೇಕಮೇವ ದ್ವಿತೀಯಂ. ಸೃಷ್ಟಿಗೆ ಮುಂಚೆ ಏನಾಗಿತ್ತು? ಈ ನಾಮರೂಪಾತ್ಮಕವಾದ ಎಲ್ಲವೂ ಕೂಡ, ಯಾವ ಇಚ್ಛಾ, ಕಾಮ, ದ್ವೇಷ, ಸಂತೃಪ್ತಿ ಪ್ರತಿಯೊಂದು, ಮತ್ತೆ ಪ್ರಪಂಚ, ಪಂಚಭೂತಗಳು ಎಲ್ಲವೂ ಕೂಡ ಏನಾಗಿತ್ತು? ಅವನ ಸ್ವರೂಪವೇ ಆಗಿತ್ತು. ಯಾವುದು ಕೂಡ ವ್ಯಕ್ತವಾಗಿ ತೋರಲಿಲ್ಲ ಆವಾಗ. ಯಾವಾಗ? ಸೃಷ್ಟಿಗೆ ಮುಂಚೆ. ಹಾಗಾಗಿ ಈ ಇವು ಕಾಮಗಳಿದೆಯಲ್ಲ, ಇದು ಇವನ ಸ್ವರೂಪವೇ.
ಇವನ ಸ್ವರೂಪವೇ ಆಗಿರೋದ್ರಿಂದ ಇವಾಗ ನನ್ನ ಕಾಮಗಳು ವಶ ಮಾಡಿಕೊಂಡು ಬಿಡುತ್ತವೆ ಅಂತಕ್ಕಂಥದ್ದು ಎಳ್ಳಷ್ಟು ಸರಿ ಇಲ್ಲ. ಇವನ ಸ್ವರೂಪವೇ ಅದು. ಆದ್ದರಿಂದ ಸ್ವಲ್ಪ ವಿಶುದ್ಧ. ಅದರಿಂದ ಏನು, ಈ ಹಿಸ್ಟ್ರಿಗಿಂತ ಮುಂಚೆ ಎಲ್ಲ ಅವನ ಸ್ವರೂಪ ಆಗಿತ್ತು, ಏನೂ ಇರಲಿಲ್ಲ, ಹಾಗೆ ವಿಶುದ್ಧನಾಗಿದ್ದ. ನ ತೈಹಿ ಬ್ರಹ್ಮ ಪ್ರವರ್ತ್ಯತೆ. ಹೀಗಾಗಿ ಅವುಗಳಿಂದ ಈ ಬ್ರಹ್ಮವು ಪ್ರವರ್ತಿಸಲ್ಪಡುವುದಿಲ್ಲ. ಈ ಬ್ರಹ್ಮದ ಅದ ಕಾರಣವಲ್ಲ. ನಮ್ಮಲ್ಲಿ ಹಾಗಿಲ್ಲ. ನಮಗಾದರೆ ಕಾಮಗಳು ನಮ್ಮನ್ನು ಆಳ್ತವೆ. ಅವ್ರು ಹೇಳಿದಂಗೆ ನಾವು ಕೇಳ್ತೇವೆ. ಬ್ರಹ್ಮನ ಹಾಗೆ ಯಾಕೆ? ನಮ್ಮ ಸ್ವರೂಪ ಅಲ್ಲ. ನಾವು ಕೂಡ ಆತ್ಮಜ್ಞಾನವಾಗಿ ನಮಗೆ ಒಂದು ಏಕಮೇವಾದ್ವಿತಿ ಯತ್ವ ಅನ್ನೋದು ಪ್ರಾಪ್ತವಾದರೆ ಆಗ ನಮಗೂ ಹಾಗೆ ಆಗುತ್ತೆ. ಅದೇನಿಲ್ಲ ಅಂದ್ಬಿಟ್ಟು ತೇಷಾಂತೂ ತತ್ ಪ್ರವರ್ತಕ ಬ್ರಹ್ಮ ಪ್ರಾಣಿಕರ್ಮಾಪೇಕ್ಷೆಯ. ಮತ್ತೆ ಅಂದರೆ ಅವನು ಒಬ್ರಿಗೊಂದು ಅವೆಲ್ಲ ಮಾಡ್ತಾನಲ್ಲ ಸ್ವಾಮಿ. ಪ್ರವರ್ತನೆ ಇದೆಯಲ್ಲ, ಇಚ್ಛೆ ಇದೆಯಲ್ಲ ಅವನಿಗೆ. ಏನು ಇಚ್ಛೆ? ಇವನಿಗೆ ಇದನ್ನು ಕೊಡಬೇಕು ಅಂತ ಇಚ್ಛೆ ಇದೆ, ಅವನಿಗೆ ಅದನ್ನು ಕೊಡಬೇಕು ಅಂತ ಇಚ್ಛೆ ಇದೆ. ಏನು ಇವೆಲ್ಲಿ ಮತ್ತೆ ಇಚ್ಛೆ ಹೇಗೆ ಬಂತು ಅಂತಂದರೆ, ಇಲ್ಲಪ್ಪ, ಇಚ್ಛೆಯೆಲ್ಲ ಅವನಿಗನುಸಾರವಾಗಿ ಅವನು ಯಾವ ಇಚ್ಛೆಯನ್ನು ಮಾಡಿ ಯಾರಿಗೂ ಕೊಡ್ತಾ ಇಲ್ಲ. ತೇಷಾಂತು ತತ್ ಪ್ರವರ್ತನೆ ಇದೆಯಲ್ಲ, ಅದು ಬ್ರಹ್ಮದ ಪ್ರವರ್ತನೆ ಇದೆಯಲ್ಲ, ಅದು ಪ್ರಾಣಿ ಕರ್ಮ ಅಪೇಕ್ಷೆಯ ಅಷ್ಟೆ. ಆ ಪ್ರಾಣಿಗಳ ಕರ್ಮಕ್ಕನುಗುಣವಾಗಿ ಅವನು ಅದನ್ನು ಯಾವ ಕಾಲಕ್ಕೆ ಕೊಡಬೇಕು, ಎಷ್ಟು ಕೊಡಬೇಕು, ಇವಾಗ ಮಾಡೋದನ್ನು ಇವಾಗಲೇ ಕೊಡಬೇಕಾ, ಮುಂದಿನ ದಿನದಲ್ಲಿ ಕೊಡಬೇಕಾ, ಇಲ್ಲ 10 ಜನ್ಮ ಆದಮೇಲೆ ಕೊಡಬೇಕಾ, ಇದನ್ನೆಲ್ಲ ತೀರ್ಮಾನ ಮಾಡಿ ಯಾವ ಬೇಕೋ ಅವು ಕೊಡ್ತಾನೆ ಅಷ್ಟೆ. ಕೊಡೋದು ಹೇಗೆ? ಅವರ ಕರ್ಮಗಳ ಅಪೇಕ್ಷೆಯಿಂದ. ತಸ್ಮಾತ್ ಸ್ವಾತಂತ್ರ್ಯಂ ಕಾಮೇಶು ಬ್ರಹ್ಮಣ. ಆದ್ದರಿಂದ ಈ ಕಾಮಗಳ ವಿಚಾರದಲ್ಲಿ, ಇಚ್ಛೆಗಳ ವಿಚಾರದಲ್ಲಿ ಬ್ರಹ್ಮನಿಗೆ ಪೂರ್ಣವಾದ ಸ್ವತಂತ್ರ ಅವನು ಅದರ ವಿಚಾರದಲ್ಲಿ. ಅತಃ ನ ಅನಾಪ್ತ ಕಾಮಂ ಬ್ರಹ್ಮ. ಆದ್ದರಿಂದ ನೀನು ಹೇಳಿದೆಯಲ್ಲಪ್ಪ, ಕಾಮಗಳು ಅವನನ್ನು ಆಳ್ತವೆ, ಅವನು ಇಚ್ಛಿಸಿದನು ಅಂದರೆ ಅವನಿಗೆ ಇಲ್ಲ ಅಂತಾಗಿದೆ, ಅವನು ಅನಾಪ್ತಕ ಸರಿ ಇಲ್ಲ ಅಂತ ಹೇಳಿದ್ರು. ಮತ್ತೆ ಮುಂದುವರೆದು ಹೇಳ್ತಾರೆ ನೋಡಿ, ಸಾಧನಾಂತರ ಅನಪೇಕ್ಷತ್ವಾಚ. ಬ್ರಹ್ಮವು ಅನಾಪ್ತ ಕಾಮ ಅಂದರೆ ಯಾವ ಕಾಮವನ್ನು ಕೂಡ ಇಂಥ ಕಾಮ ಅವನ ಹತ್ರ ಇಲ್ಲ, ಅದರಿಂದ ಇಚ್ಛೆ ಮಾಡಿದ್ರು ಅನ್ನೋದಿಲ್ಲ. ಅವನು ಆಪ್ತ ಕಾಮನೇ ಹೌದು. ಹೇಗೆ ಅಂದರೆ ಸಾಧನಾಂತರ ಅನಪೇಕ್ಷತ್ವಾಚ. ಯಾಕೆ? ಯಾವ ವಿಧವಾದ ಬೇರೆಯ ಸಾಧನಗಳನ್ನೂ ಕೂಡ ಬಯಸದಿರುವುದರಿಂದ. ನಮಗಾಗಿಲ್ಲ. ಏನಾದರೂ ಒಂದು ಇಚ್ಛೆ ಆಗುತ್ತೆ, ಅದನ್ನು ಬಯಸಬೇಕು, ಅದಕ್ಕೆ ಸಾಧನ ಬೇಕು. ಏನೋ ಸಾಧನ ಬೇಕೇ ಬೇಕು. ಅವನು ಯಾವ ಸಾಧನವೂ ಇಲ್ಲ. ಅದನ್ನು ಹೇಳಿದ್ರೆ ಅನಾತ್ಮಭೂತ ಕಿಂಚ ಯಥಾ ಅನ್ಯೇಷಾಂ ಅನಾತ್ಮಭೂತಾ ಧರ್ಮಾದಿ ನಿಮಿತ್ತಾಪೇಕ್ಷಾ. ಮತ್ತೆ ಹೇಗೆ ಅಂದರೆ ಅನ್ಯೇಷಾಂ ಅಂದರೆ ಮಿಕ್ಕವರಿಗೆ, ಇತರರಿಗೆ ಅನ್ಯೇಷಾಂ ಅನಾತ್ಮಭೂತಾ. ನಮಗೆ ಇಚ್ಛೆ ಆಗುತ್ತೆ, ಅವೆಲ್ಲ ಇಚ್ಛೆ ಏನಾಗಿದೆ? ನಮಗೆ ಸ್ವರೂಪ ಅಲ್ಲ. ಪರಮಾತ್ಮನಿಗೆ ಎಲ್ಲ ಅವನ ಸ್ವರೂಪ, ನಮಗೆ ಹಾಗಲ್ಲ. ನಾವು ಬೇರೆ, ಆ ಕಾಮ ಬೇರೆ ಅಂತ ತಿಳ್ಕೊಂಡಿದ್ದೇವೆ ನಾವು. ನಾನು ಬೇರೆ, ಕಾಮ ಬೇರೆ, ನಾನು ಅದನ್ನು ಪಡ್ಕೊಳ್ಬೇಕು, ನಾನು ಪಡೆದುಕೊಳ್ಳುವವನು, ಅದು ಪಡತಕ್ಕಂಥದ್ದು, ಮತ್ತೆ ಅದಕ್ಕೆ ಪಡೆಯೋಕ್ಕೆ ಒಂದು ಸಾಧನ ಬೇಕು ಅಂತ. ಹಾಗಿಲ್ಲ. ಅವನಿಗೇನಾಗಿದೆ? ಅವನಿಗೆ ಸ್ವರೂಪವೇ ಆಗಿಬಿಟ್ಟಿರುವುದರಿಂದ ಎಲ್ಲ ಕಾಮಗಳು ಕೂಡ ಅವನು ಬಯಸಬೇಕು ಅಂತಕ್ಕಂಥದ್ದು ಇಲ್ಲ. ಯಾವಾಗ ಬಯಸಲ್ಪಡ್ತಕ್ಕಂಥದ್ದೇನಿಲ್ಲ, ಯಾವುದಕ್ಕೆ ಸಾಧನನೂ ಬೇಕಿಲ್ಲ ಅಂತ ಹೇಳಿ ಕಾಮ ಸ್ವಾತ್ಮ ವ್ಯತಿರಿಕ್ತ ಕಾರ್ಯಕರಣ ಸಾಧನಾಂತರ ಅಪೇಕ್ಷಾಶ್ಚ. ತನಗಿಂತ ಭಿನ್ನವಾಗಿರತಕ್ಕಂಥ ಯಾವ ಕಾರ್ಯಕರಣಗಳ ಸಾಧನಗಳೂ ಕೂಡ ಇನ್ನೊಂದು ನಮಗಿಂತ ಭಿನ್ನವಾಗಿ ಬೇರೆ ಅದು ಬಯಸುವುದಿಲ್ಲ. ನಾವು ಬಯಸ್ತೇವೆ. ಯಾಕೆ? ನಮಗೆ ಅದು ಆತ್ಮಭೂತ ಸ್ವರೂಪ ಆಗಿಲ್ಲ. ಆದ್ದರಿಂದ ನಾವು ಬೇರೆ ಅಂತ ತಿಳ್ಕೊಂಡಿದ್ದೇವೆ. ನಮಗಿಂತ ಬೇರೆ ಅದು ಸಂಪತ್ತು, ನಾವು ಬೇಕು, ಏನಾದ್ರೂ ಇಲ್ಲ ಅಂತ ತಿಳ್ಕೊಂಡಿದ್ದೇವೆ. ಪರಮಾತ್ಮ ಹಾಗಲ್ಲ, ಅವನ ಸ್ವರೂಪವೇ ಅದು. ಹಾಗಾಗಿ ಬ್ರಹ್ಮಕ್ಕೆ ಈ ಒಂದು ಯಾವ ನಿಮಿತ್ತನೂ ಬೇಕಿಲ್ಲ. ಇಚ್ಛೆ ತನಗಿಂತ ಬೇರೆ ಆಗಿದ್ರೆ ತಾನೆ ಅದನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಇದು ಬಯಕೆ, ಅದಕ್ಕೆ ಒಂದು ಸಾಧನ ಬೇಕು ಅಂತಕ್ಕಂಥ ಹಾಗಿಲ್ಲ.
ಮತ್ತು ಕಿಂತರ್ಹಿ ಅಂತ ಏನಾಗಾದ್ರೆ ಅಂದರೆ ಸ್ವಾತ್ಮನೇ ಅನನ್ಯಾಹ, ಇದು ತನಗಿಂತ ಯಾವ ದೃಷ್ಟಿಯಲ್ಲೂ ಕೂಡ ಭಿನ್ನವಾಗಿ ಇಲ್ಲ. ಯಾವುದೂ ಕೂಡ ತನಗಿಂತ ಭಿನ್ನವಾಗಿ ಇಲ್ಲ. ಎಲ್ಲವೂ ಕೂಡ ತನ್ನ ಸ್ವರೂಪವೇ ಆಗಿರುವುದರಿಂದ ಪಡೆಯದೇ ಇರುವುದು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಯಾವಾಗ ಪಡೆಯದೇ ಇರತಕ್ಕಂಥದ್ದು ಅನ್ನೋದು ಇಲ್ಲವೋ ಆವಾಗ ಇಚ್ಛೆ ಅಂತಕ್ಕಂಥದ್ದೇ ಇಲ್ಲ. ಇಚ್ಛೆ ಮಾಡ್ತಾನಲ್ಲ ಅಂದ್ರೆ ಅವನು ಸ್ವತಂತ್ರ, ಅವನು ಮಾಡೋದಕ್ಕೆ ಬಿಡೋದಕ್ಕೆ ಇದೆ ಅವನಲ್ಲಿ. ದುಡ್ಡು ಹತ್ರ ಬೇಕಾದಷ್ಟಿದೆ, ಆದರೆ ಸ್ವತಂತ್ರ ನಾನು. ಅದನ್ನು ಕೊಡೋದಕ್ಕೂ ಸ್ವತಂತ್ರ, ಮತ್ತು ತಿರುಗಿ ಸಂಪಾದನೆ ಮಾಡೋದಕ್ಕೂ ಸ್ವತಂತ್ರ, ನಾನು ತೆಗೆದುಕೊಳ್ಳೋದಕ್ಕೂ ಸ್ವತಂತ್ರ. ಹಾಗಾಗಿ ಅದು ಸ್ವತಂತ್ರ ತದೇ ತದಾಹ ಅಂತ ಹೇಳಿ ಅದಕ್ಕೆ ಆ ವಿಚಾರವಾಗಿ ಈ ಒಂದು ಮುಂದಿನ ಒಂದು ಮಂತ್ರ ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿಂದ ಈ ಒಂದು ಪ್ರಕರಣ ಯಾವುದು? ಸೋ ಕಾಮಯತ ಬಹುಸ್ಯಾಂ ಪ್ರಜಾ ಹೇಯೇತಿ ಸತಪೋ ತಪ್ಯತ ಅಂತಕ್ಕಂಥದ್ದು ಹೇಗೆ ಈ ಪರಮಾತ್ಮ ಕಾಮಿಸಿದನು, ಇಚ್ಛಿಸಿದನು ಅಂಥೇಳಿ ಕಾಮಯತ ಏನಂತ ಬಹುಸ್ಯಾಂ ಪ್ರಜಾ, ನಾನು ಬಹುವಾಗುವೆನು, ಬಹಳವಾಗುವೆನು ಅಂತ ಹೇಳಿದ್ನಲ್ಲ, ಅದರ ಮೇಲೆ ಚರ್ಚೆ ಪ್ರಾರಂಭವಾಗುತ್ತೆ. ಪ್ರಾರಂಭ ಅವನು ಯಾವ ಬಹು ಆಗುವೇನು ಅಂದರೆ ಏನು, ಅದರೊಂದು ಸೇರಿಕೊಂಡಿದ್ದಾನ ಇಲ್ವಾ, ಅದಕ್ಕಿಂತ ಬೇರೆ ಆಗಿದೆಯಾ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಮುಂದಿನ ಭಾಗದಲ್ಲಿ ಉತ್ತರ ಕೊಡ್ತಾರೆ. ಇದಕ್ಕೆ ಈ ಭಾಗಕ್ಕೆ ಹೆಸರಾಯಿತು. ಇದು ಈ ಮಂತ್ರದಲ್ಲಿ ಏನೂ ಇಲ್ಲ, ಅದು ಅದರ ಆಚಾರ ಸೂಚನೆ ಮಾಡಿದ್ದಾರೆ. ಇದಕ್ಕೆ ಈ ಭಾಗಕ್ಕೆ ಹೆಸರಾಯಿತು ಬಹುಭವನ ಶ್ರುತಿ ಅಂತ. ಇದಕ್ಕೆ ಬಹುಭವನ ಶ್ರುತಿ ಅಂತ. ಇದರಿಂದ ಸೋ ಕಾಮಯತ ಬಹುಸ್ಯಾಂ ಪ್ರಜಾಯೇತಿ ಅಂತಕ್ಕಂಥದ್ದು ಬಹುಭವನ ಶ್ರುತಿ ಅಂತಕ್ಕಂಥ. ಇದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.